ಇಲ್ಲಿ ಕಂಬಳ ಕದನ ಸಾತಗಳ್ಳಿಯಲ್ಲಿ ಬೇಡ, ವರ್ಣಾದಲ್ಲಿ ಮಾಡಿ. ಅಲ್ಲಿ ವಿರೋಧ, ಇಲ್ಲಿ ಓಕೆ. ಕಂಬಳ ಹೆಸರಲ್ಲಿ ರಾಜಕೀಯ, ಕಂಬಳ ಸಂಘರ್ಷ. ನಾಡಹಬ್ಬ ದಸರಾದಲ್ಲಿ ಕಂಬಳದ ಸಂಘರ್ಷ ನಡೀತಾ ಇದೆ, ಕಂಬಳದ ಕದನ ನಡೀತಾ ಇರುವಂತದ್ದು. ಕಂಬಳವನ್ನ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರದ ಉತ್ಸುಕತೆ, ಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಅವರ ಉತ್ಸಾಹ, ಅತ್ಯುತ್ಸಾಹ ಕಾಣಿಸ್ತಾ ಇದೆ. ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಮತ್ತೊಂದ್ ಕಡೆ ಸಾತಗಳ್ಳಿಯಲ್ಲಿ ಮಾಡ್ಲಿಕ್ಕೆ ಈಗ ಆಲ್ರೆಡಿ ಟ್ರ್ಯಾಕ್ ರೆಡಿ ಆಗ್ತಾ ಇದೆಯಲ್ಲ, ಅಲ್ಬೇಡ ಸ್ವಾಮಿ ವರ್ಣಾದಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ವರ್ಣಾದಲ್ಲಿ ಯಾಕೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಹೋಗ್ತೀನಿ. ಸಾತಗಳ್ಳಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂತದ್ದು ಕಂಬಳದ ಟ್ರ್ಯಾಕ್. ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದ್ರು ಕೂಡ. ಕಂಬಳದ ಬಗ್ಗೆ ಬಿಜೆಪಿಯವರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಸರಾದ ಮೂಲ ಸ್ವರೂಪವನ್ನ ಬದಲಾವಣೆ ಮಾಡಬೇಡಿ ಅಂತ ಹೇಳಿ. ಆಗಿದ್ರೂ ಕೂಡ ಇನ್ನು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯುವಂತ ಟೈಮ್ನಲ್ಲೇ ಟ್ರ್ಯಾಕ್ ರೆಡಿ ಆಗ್ತಾ ಇದೆ ಅಂದ್ರೆ ಇವ್ರು ಆಲ್ರೆಡಿ ರೆಡಿ ಆಗ್ಬಿಟ್ಟಿದವ್ರೆ ಸರ್ಕಾರದವರು, ಮಾಡ್ಲೇಬೇಕು ಅಂತ. ಆಮೇಲೆ ಬೇಕಿದ್ರೆ ಚರ್ಚೆ ಮಾಡಿ ಇನ್ನೊಂದ್ಸಲಿ ನಾವು ರೆಡಿ ಇದೀವಿ ಅನ್ನುವಂಥದ್ರ ಬಗ್ಗೆ ತೋರ್ಸ್ಲಿಕ್ಕೆ ಹೊರಟಿದಾರ ಅಂತ ಗೊತ್ತಿಲ್ಲ. ಈಗ ಪರಿಸರವಾದಿಗಳು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾತಗಳ್ಳಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂತ ಕಂಬಳದ ಟ್ರ್ಯಾಕ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಕಂಬಳ ಮಾಡೋದೇ ಆದ್ರೆ ವರ್ಣ ಕೆರೆಯಲ್ಲಿ ಮಾಡಿ. ನೀವು ಹಂಗಾದ್ರೆ ಸಾತಗಳ್ಳಿಯಲ್ಲಿ ಮರ ಕಡಿದು ಪರಿಸರವನ್ನ ಹಾಳು ಮಾಡಬೇಡಿ. ಮೈಸೂರು ಕನ್ನಡ ವೇದಿಕೆಯಿಂದ ಸರ್ಕಾರಕ್ಕೆ ಆಗ್ರಹಿಸಲಾಗ್ತಾ ಇದೆ. ಮರಗಳನ್ನ ಕಡಿದು ಪರಿಸರ ಹಾಳು ಮಾಡಬೇಡಿ, ಅಲ್ಲಿ ವರ್ಣ ಕೆರೆಯಲ್ಲಿ ಮಾಡಬೇಕಿದ್ರೆ ಎನ್ನುವಂತ ಆಗ್ರಹ. ಮೈಸೂರು ದಸರಾದಲ್ಲಿ ಕಂಬಳ ಅವಶ್ಯಕತೆನೇ ಇಲ್ಲ. ನೀವು ಹಂಗಿದ್ದುಕೊಂಡು ಮಾಡೋದೇ ಆದ್ರೆ, ಕಂಬಳ ಮಾಡೋದಾದ್ರೆ ವರ್ಣ ಕೆರೆಯಲ್ಲಿ ಮಾಡಿ ಅಂತ. ಈಗಾಗಲೇ ವರ್ಣ ಕೆರೆಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಕೆರೆ ನೀರನ್ನ ಖಾಲಿ ಮಾಡಿ ಹೂಳನ್ನ ತೆಗಿತಾ ಇದ್ದಾರೆ. ಕಂಬಳ ಟ್ರ್ಯಾಕಿಗೆ ವರ್ಣ ಕೆರೆ ಸೂಕ್ತವಾಗಿದೆ ಅಂತ ಕನ್ನಡ ವೇದಿಕೆ ಅಧ್ಯಕ್ಷ ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ವರ್ಣ ಕೆರೆ ಇದು. ಎಲ್ಲಿ ಬೇಕಿದ್ರು ಮಾಡ್ಬಿಡಿ, ಹೆಂಗಿದ್ರು ಹೂಳ್ ತೆಗೆಯುವಂತ ಕೆಲಸ ಆಗ್ತಾ ಇದೆ. ಅಲ್ಲೇನ್ ಮರ ಕಡಿಯುವಂತ ಅವಶ್ಯಕತೆ ಕೂಡ ಇಲ್ಲ. ಕೆರೆ ಬೇರೆ, ನಿಮಗೆ ಬೇಕಾದಂತ ಮಣ್ಣು ಸಿಗುತ್ತೆ, ಕೆಸರು ಗದ್ದೆ ತರನೂ ಕೂಡ ಆಗುತ್ತೆ. ಹೇಗ್ ಬೇಕಾದ್ರೂ ಬಳಕೆ ಮಾಡ್ಕೊಳ್ಬಹುದು ಕಂಬಳ ಮಾಡೋದೇ ಆದ್ರೆ. ಸಾತಗಳ್ಳಿಯಲ್ಲಿ ಮರಗಳನ್ನ ಕಡಿದು ಯಾಕೆ ಪರಿಸರ ಹಾಳು ಮಾಡ್ತಿದ್ದೀರಾ, ಪರಿಸರ ನಾಶ ಮಾಡ್ತಾ ಇದ್ದೀರಾ ಅನ್ನುವಂತ ಆಕ್ರೋಶ ಇದೆ. ಯಾವುದೇ ಕ್ರೀಡೆ ಆಗಲಿ, ಯಾವುದೇ ಒಂದು ಸಂಗೀತ ಕಾರ್ಯಕ್ರಮ, ಸಾಂಸ್ಕೃತಿಕ ಯಾವುದು ಕೂಡ ನಾವು ದ್ವೇಷ ಮಾಡೋದಲ್ಲ. ಇಲ್ಲಿ ಪ್ರಶ್ನೆ ಏನಾಗಿದೆ ಅಂದರೆ, ಇವ್ರು ಯಾವುದೋ ಒಂದು ಲೇಔಟ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಪರಿಸರನ ಹೊಡೆದಾಕ್ಬಿಟ್ಟು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿ ಜಾಗದಲ್ಲಿ ನೀರು ತುಂಬಿಸ್ಬೇಕು. ಇಲ್ಲ ಅದು ಸಾವಿರಾರು ಲೀಟ್ರ್, ಒಂದು 20,000, 40,000, 50,000 ಲೀಟ್ರು ನೀರು ಬೇಕು. ಅಲ್ಲಿ ತುಂಬಿಸಿ ಅಲ್ಲಿ ಗಬ್ಬು ಮಾಡೋ ಬದಲು ನಾನು ಹೇಳೋದಿಷ್ಟೇ, ನೀವು ಯಾರೂ ಕೂಡ ವಿರೋಧ ಮಾಡಲ್ಲ. ನೀವು ಬನ್ನಿ ವರ್ಣಕೆರೆಗೆ. ವರ್ಣಕೆರೆ ಪಾಳು ಬಿದ್ದೈತೆ. ನೀವು ಎಷ್ಟು ಲಕ್ಷ ಜನ ಸೇರಿಸಿ, ಜನ ಸೇರ್ತಾರೆ. ಮತ್ತು ನೀವು ಹೂಳು ತೆಗಿತಾ ಇದ್ರೆ, ನೀರು ಹಾಕ್ತಾ ಇದ್ರೆ, ಇಲ್ಲಿ ಏನು ನೀರು ತುಂಬ್ತೀರಿ ಅಷ್ಟು ಕಡಿಮೆ ಸಾಕಲ್ಲಿ. ಅಲ್ಲೂ ಸ್ವಲ್ಪ ನೀರಿದೆ, ನಿಮ್ಗೆ ಅನುಕೂಲ ಆಗುತ್ತೆ. ಈಗ ಇದು ಏನಪ್ಪ, ಇದು ಕಂಬಳ ಇದನ್ನ ಕೆಸರು ಗದ್ದೆಯಲ್ಲಿ ಇಂಥ ಕಡೆ ಓಡಾಡಿಸೋದು. ಆ ಕೆಸರು ಸೂಕ್ತವಾದಂಥ ಜಾಗ, ಯಾರೂ ವಿರೋಧ ಮಾಡಲ್ಲ. ವಿರೋಧ ಏನಪ್ಪ ಅಂದರೆ, ನೀವು ಮಾಡ್ತಾ ಇರೋ ಜಾಗ ಆಯ್ತು, ಅದಕ್ಕೆ ವಿರೋಧ. ನೀವು ಅಲ್ಲಿ ವರ್ಣಾಕಿರಿ ಅಂಥ ಜಾಗದಲ್ಲಿ ಮಾಡಿದ್ರೆ ಯಾರೂ ವಿರೋಧ ಮಾಡಲ್ಲ. ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ದಸರಾದಲ್ಲಿ ಕಂಬಳ ಮಾಡುವಂತದ್ದೇ ಬೇಡ ಅನ್ನುವಂಥದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಂಬಳಕ್ಕೆ ಆಕ್ರೋಶ ಅಲ್ಲ ಅದು. ಆದ್ರೆ ಇನ್ನು ಚರ್ಚೆ ಹಂತದಲ್ಲಿ ಇರುವಂತ ಸಂದರ್ಭದಲ್ಲೇ ಟ್ರ್ಯಾಕ್ ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ. ಅದರ ಜೊತೆಗೆ ಸಾತಗಳ್ಳಿಯಲ್ಲಿ ಬೇಡ ವರ್ಣದಲ್ಲಿ ಮಾಡಿ ಅಂತ ಹೇಳ್ತಾ ಇರುವಂತ ಉದ್ದೇಶ ಆದ್ರೂ ಯಾಕೆ? ಪೃಥ್ವಿ, ಮೈಸೂರಿನ ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತು ಡೇ 1 ಕೂಡ ಜಟಾಪಟಿ ಶುರುವಾಗಿರುವಂಥದ್ದು. ಒಂದಷ್ಟು ಮಂದಿ ಮೈಸೂರು ದಸರಾದಲ್ಲಿ ಕಂಬಳ ಬೇಡವೇ ಬೇಡ ಅನ್ನುವ ನಿಟ್ಟಿನಲ್ಲಿ ವ್ಯಾಪಕವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಕಂಬಳಕ್ಕಾಗಿ ಆಯ್ಕೆ ಮಾಡಿಕೊಂಡಿರುವಂಥ ಜಾಗ ಏನಿದೆ, ಮೈಸೂರಿನ ಹೊರವಲಯದಲ್ಲಿರುವಂಥ ಸಾತಗಳ್ಳಿಯ ಒಂದು ಬಡಾವಣೆ, ಸುಮಾರು 25 ಎಕರೆಯಷ್ಟು ಬಡಾವಣೆಯಲ್ಲಿ ಈಗಾಗಲೇ 40ಕ್ಕೂ ಹೆಚ್ಚು ಮರಗಳನ್ನ ಕಡಿತ ಮಾಡಿದ್ದಾರೆ. ಅವರ ವಿರುದ್ಧ FIR ಕೂಡ ಆಗಿರುವಂಥದ್ದು. ಆದರೆ ಇಲ್ಲಿ ಪರಿಸರವಾದಿಗಳ ವಿರೋಧ ಅಂತಂದರೆ, ಒಂದು ಕಡೆ ದಸರಾದಲ್ಲಂತ ಗತವೈಭವದಲ್ಲಿ ಬಲವಂತವಾಗಿ ಕಂಬಳ ತುರ್ಕೋದು ಬೇಡ ಅಂತ ಒಂದು ವಾದ. ಆದರೆ ಮತ್ತೊಂದು ವಾದ, ಅದಕ್ಕಾಗಿ ಪರಿಸರ ನಾಶವನ್ನು ಮಾಡೋದು ಕೂಡ ಬೇಡ ಅನ್ನುವಂಥದ್ದು ಮತ್ತೊಂದು ವಾದ. ಅದಕ್ಕಾಗಿ ಈಗ ಮೈಸೂರಿನಲ್ಲಿ ಇದಕ್ಕೊಂದು ಹೊಸ ಟ್ವಿಸ್ಟ್ ಅಂತ ಹೇಳಿದ್ರೆ, ನೀವು ಹಠಕ್ಕೆ ಬಿದ್ದು ಸರ್ಕಾರದವರು ಕಂಬಳ ಮಾಡ್ತೀವಿ ಅನ್ನೋದಾದ್ರೆ ವರ್ಣಕೆರೆಯಲ್ಲಿ ಮಾಡಿ. ಈಗಾಗಲೇ ವರ್ಣಕೆರೆಗೆ ಕೋಟ್ಯಾಂತರ ರೂಪಾಯಿಯಲ್ಲಿ ಅನುದಾನ ಬಿಡುಗಡೆಯಾಗಿದೆ. ಕೆರೆಯ ಹೂಳೆತ್ತುವ ಕೆಲಸ ಆಗ್ತಿದೆ. ಕೆರೆಗೆ ಹರಿದು ಬರ್ತಾ ಇರತಕ್ಕಂಥ ನೀರನ್ನ ಸ್ಟಾಪ್ ಮಾಡಲಾಗಿದೆ. ಕೆರೆ ಈ ಕಂಬಳವನ್ನು ಮಾಡಲಿಕ್ಕೆ ಸೂಕ್ತವಾದ ಜಾಗ. ಒಂದೇ ಒಂದು ಮರವನ್ನು ಕೂಡ ಇಲ್ಲಿ ಕಡಿಲಿಕ್ಕೆ ಆಗೋದಿಲ್ಲ, ಅಷ್ಟು ಸೂಕ್ತವಾಗಿದೆ. ನೀವು ಹಠಕ್ಕೆ ಬಿದ್ದು ಮಾಡೋದಾದ್ರೆ ಈ ಕೆರೆಯಲ್ಲಿ ಮಾಡಿ. ಸಾತ್ಕಳ್ಳಿ
ಬೀಡಲ್ಲಿ ಬಡವಳಿ ಇನ್ನೂ 100ಕ್ಕೂ ಹೆಚ್ಚು ಮರಗಳನ್ನ ಕಡಿಬೇಕಾಗುತ್ತೆ. ಅಂತಹ ಕೆಲಸ ಮಾಡಬೇಡಿ. ಮತ್ತೊಂದು ಕಡೆಯಾಗಿ ನಾವು ಕಂಬಳವನ್ನು ವಿರೋಧ ಮಾಡ್ತಾ ಇಲ್ಲ, ಅದು ಮೈಸೂರಿನ ದಸರಾದಲ್ಲಿ ಬೇಡ ಅಂತ ಅಷ್ಟೇ ಹೇಳ್ತಾ ಇದ್ದೀವಿ. ನೀವು ಹಂಗೂ ಆಟಕ್ಕೆ ಬಿಡಲ್ಲ, ನಾವು ಸರ್ಕಾರದವ್ರು ನಾವು ಮಾಡೇ ಮಾಡ್ತೀವಿ ಅಂತ ಹೇಳೋದು ಅದೇ ಬೋರ್ಣಕೆರೆಯಲ್ಲಿ ಮಾಡಿ ಅನ್ನುವಂಥದ್ದನ್ನ ಮೈಸೂರಿನ ಕನ್ನಡ ವೇದಿಕೆ ಅಧ್ಯಕ್ಷರು ಹೇಳ್ತಾ ಇರುವಂಥ ನಾವು ದೃಶ್ಯದಲ್ಲೂ ಬೇಕಾದ್ರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಗಮನಿಸ್ತಾ ಇರ್ಬೋದು. ಇದು ಮೈಸೂರಿನ ವರ್ಣಕೆರೆ. ಸದ್ಯಕ್ಕೆ ಸುಮಾರು 100ಕ್ಕೂ ಹೆಚ್ಚು ಎಕರೆಯಲ್ಲಿ ಇರುವಂಥ ಈ ಕೆರೆಯಲ್ಲಿ 25 ಕೋಟಿ ಹೆಚ್ಚು ಅನುದಾನ ಬಿಡುಗಡೆ ಆಗಿರುವಂಥದ್ದು. ಕೆರೆಯನ್ನು ಹೂಳೆತ್ತಿ ಕೆರೆಯ ಸುತ್ತಲೂ ಒಂದು ಪಾರ್ಕನ್ನು ನಿರ್ಮಾಣ ಮಾಡಬೇಕು ಅಂತೇಳಿ. ಯಾಕೆಂತ ಹೇಳಿದ್ರೆ ಈ ಕೆರೆ ಸುಮಾರು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಇರ್ಬೋದು, ಸಿನಿಮಾ ಶೂಟಿಂಗ್ ಇರ್ಬೋದು, ಸಾಕಷ್ಟು ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕೆರೆಯಲ್ಲಿ ಕೇವಲ 10% ನೀರು ಕೂಡ ಇಲ್ಲ. ಕಂಬಳದ ಟ್ರ್ಯಾಕ್ಗೆ ಈ ಕೆರೆ ಸೂಕ್ತವಾಗಿದೆ. ಹಾಗಾಗಿ ಮರಗಳನ್ನ ಕಡಿಯೋದು ನಿಲ್ಲಿಸಿ, ಪ್ರಕೃತಿನ ಹಾಳು ಮಾಡೋದು ನಿಲ್ಲಿಸಿ, ಬದಲಾಗಿ ಈ ಕೆರೆಯಲ್ಲೇ ನೀವು ಕಂಬಳದ ಟ್ರ್ಯಾಕನ್ನು ಮಾಡ್ಕೊಳ್ಳೋಕ್ಕೂ ಸಹ ಅನುಕೂಲ ಆಗುತ್ತೆ. ಕಂಬಳಕ್ಕೆ ಸುಮಾರು ನಿಮಗೆ 50,000ದಿಂದ 1 ಲಕ್ಷ ಲೀಟರ್ ನೀರು ಬೇಕಾದರೆ ಇಲ್ಲಿ ಅದಕ್ಕಿಂತ 20% ನೀರಷ್ಟೇ ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಕಡೆ ನೀರು ಕುಡಿದು ಒಂದಷ್ಟು ತೇವಾಂಶ ಇರುತ್ತೆ. ಈ ಕೆರೆಯಲ್ಲೇ ಮಾಡೋದೇ ಆದರೆ ಈ ಕೆರೆಯಲ್ಲೇ ಮಾಡಿ, ಇಲ್ಲ ಅಂದರೆ ಕಂಬಳ ಮಾಡೋದೇ ಬೇಡ ಅನ್ನುವ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರರು ಒಂದು ರೀತಿಯ ತಮ್ಮ ಅಭಿಪ್ರಾಯವನ್ನು ಸರ್ಕಾರಕ್ಕೆ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪೃಥ್ವಿ, ಅಲ್ಲ ಆನಂದ್, ಚರ್ಚೆ ಹಂತದಲ್ಲಿರುವಾಗಲೇ ಇವರು ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ನಿರ್ಧಾರ ಮಾಡ್ಬಿಟ್ಟಿದೀವಿ, ನೀವು ಯಾರು ಏನೇ ವಿರೋಧ ಮಾಡ್ಕೊಳ್ಳಿ ಅದು ಲೆಕ್ಕಕ್ಕಿಲ್ಲ ಅಂತ ಅರ್ಥ ಸರ್ಕಾರದ್ದು. ಪೃಥ್ವಿ, ತಾವು ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕು. ಯಾಕೆಂದರೆ DK ಶಿವಕುಮಾರ್ ಅವರು CM ಆದವರಿಂದ ಕೂಡ ಒಂದು ಮ್ಯಾನ್ ಶೋ. ಯಾಕೆಂದರೆ ಅವರು ಹಿಂದೆ ಉಪಮುಖ್ಯಮಂತ್ರಿ ಆದಾಗಿದ್ದಾಗಲೇ ಮೈಸೂರಿನ ದಸರಾದಲ್ಲಿ ನಾವು ಕಂಬಳವನ್ನು ಆಯೋಜನೆ ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿರಲಿಲ್ಲ, DK ಶಿವಕುಮಾರ್ ಅವರು ಹೇಳಿದ್ದು. ಇದು ಅವರ ಕನಸಿನ ಕೂಸು ಅಂತಲೂ ಕೂಡ ಒಂದಷ್ಟು ಮಂದಿ ಮಾತಾಡ್ತಾ ಇರುವಂಥದ್ದು. ಅದಕ್ಕಾಗಿಯೇ ಈಗಾಗಲೇ ಜೂನ್ 26ರಂದು ಪುತ್ತೂರಿನ ಶಾಸಕ ಅಶೋಕ್ ರೈ ಅವರು ಬಂದು ಸ್ಥಳ ನಿಗದಿ ಮಾಡಿದ ನಂತರದ ಅಂದರೆ 27ನೇ ತಾರೀಕೆ ಕಂಬಳಕ್ಕೆ ಸಾತ್ಕಳ್ಳಿ ಜಾಗ ಸೂಕ್ತವಾಗಿದೆ ಅಂತೇಳಿ ಅಲ್ಲಿ ಒಂದು 10 JCPಯನ್ನು ತೆಗೆದುಕೊಂಡು ಬಂದರು, 10 ಇಟಾಚಿಯನ್ನು ತೆಗೆದುಕೊಂಡು ಬಂದರು, ಒಂದಷ್ಟು ಮರಗಳನ್ನ ಕಡಿದ್ರು, ಕೆಲಸವನ್ನು ಶುರು ಮಾಡಿದ್ರು. FIR ಆದ ನಂತರವೂ ಕೂಡ ಅಲ್ಲೇನು ಕೆಲಸ ನಿಂತಿಲ್ಲ. ಜಾಗವನ್ನು ಸಮತಟ್ಟು ಮಾಡುವಂಥದ್ದಾಗಿರ್ಬೋದು ಎಲ್ಲವೂ ಕೂಡ ನಡೀತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಯಾರು ಎಷ್ಟೇ ವಿರೋಧ ಮಾಡಿದ್ರು ಕೂಡ ನಾವು ಕಂಬಳವನ್ನು ಮಾಡೇ ಮಾಡ್ತೀವಿ ಅನ್ನುವ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ದಾಪುಗಳನ್ನು ಹಾಕ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಅದಕ್ಕೆ ಒಂದು ಟ್ರ್ಯಾಕನ್ನು ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ದಿನಗಳು ಬೇಕು, ಸಾಕಷ್ಟು ಜಾಗವನ್ನು ಸಮತಟ್ಟು ಮಾಡಬೇಕು, ನೀರನ್ನು ಕುಡಿಸ್ಬೇಕು, ಮತ್ತೆ ಸಮತಟ್ಟು ಮಾಡಬೇಕು. ಇವೆಲ್ಲವನ್ನು ಕೂಡ ಸರ್ಕಾರ ಈಗಾಗಲೇ ಮಾಡಲು ಮುಂದಾಗಿದೆ. ಪರಿಸರವಾದಿಗಳು ಈಗ ಇಂದು ಮಧ್ಯಾಹ್ನ ಯತೀಂದ್ರ ಅವ್ರನ್ನ ಸಭೆಯನ್ನು ಭೇಟಿ ಮಾಡಿ ಸಭೆಯನ್ನು ಕೂಡ ನಡೆಸ್ತಾರೆ. ಅಲ್ಲಿ ಯತೀಂದ್ರ ಅವರು ಏನು ಹೇಳ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗುತ್ತೆ. ಅವ್ರ ಮುಂದೆ ಏನಾದರೂ ಕಂಬಳದ ವಿಚಾರವಾಗಿ ಏನಾದರೂ ಮನವೊಲಿಕೆ ಅಂತ ಪ್ರಯತ್ನಗಳು ಆಗ್ತಾವ, ಅಥವಾ ಜನರ ವಿರೋಧದ ನಡುವೆ ಕೂಡ ಸಾತ್ಕಳ್ಳಿಯಲ್ಲೇ ಕಂಬಳವನ್ನು ಮಾಡ್ತಾರ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಪೃಥ್ವಿ, ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ಆನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ